Hello guys, welcome to Desi Tips with Nita YouTube channel. ಯಾರೆಲ್ಲ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಬಟನ್ ಆ್ಯಡ್ ಮಾಡಬೇಕಂತ ಅಂದ್ಕೊಂಡಿದ್ರೆ ಬಟ್ ಆ್ಯಡ್ ಮಾಡೋಕ್ಕೆ ಬರ್ತಾ ಇಲ್ಲ, ಕ್ರಿಯೇಟ್ ಮಾಡೋಕ್ಕೆ ಬರ್ತಾ ಇಲ್ಲ ನಿಮಗೆ ಅಂದರೆ ನಾನು ಈ ವಿಡಿಯೋನ ನೋಡಿ ಈ ವಿಡಿಯೋದಲ್ಲಿ ನಾನು ಅದನ್ನೇ ಹೇಳ್ಕೊಡ್ತಾ ಇದ್ದೆ. ಒಂದು ಚೆನ್ನಾಗಿರೋ ಅನಿಮೇಟೆಡ್ ಸಬ್ಸ್ಕ್ರೈಬ್ ಬಟನ್ ಹೇಗೆ ಕ್ರಿಯೇಟ್ ಮಾಡೋದು ಮತ್ತು ಹೇಗೆ ಕ್ರಿಯೇಟ್ ಮಾಡೋದು, ಒಳ್ಳೆ ಅನಿಮೇಟೆಡ್ ಸಬ್ಸ್ಕ್ರೈಬ್ ಬಟನ್ ಹೇಗೆ ಕ್ರಿಯೇಟ್ ಮಾಡೋದು, ಅದು 1 ಅಥವಾ 2 ನಿಮಿಷದಲ್ಲಿ ಅದು ಫ್ರೀ ಆಯಿತು. ಓಕೆ, ತುಂಬ ಈಸಿ ಆಗಿದೆ. ಈ ವಿಡಿಯೋನ ತಪ್ಪದೆ ನೋಡಿ, ಸ್ವಲ್ಪ ಸ್ಕಿಪ್ ಮಾಡಬೇಡಿ. ಚಿಕ್ಕ ವಿಡಿಯೋ, ಓಕೆ, ಸ್ವಲ್ಪ ಚಿಕ್ಕದೇ ಇದೆ. ಇದರಲ್ಲಿ ನೀವು ಆರಾಮಾಗಿ ಸಬ್ಸ್ಕ್ರೈಬ್ ಬಟನ್ ಕ್ರಿಯೇಟ್ ಮಾಡೋದನ್ನ ಕಲಿಬೋದು. ಓಕೆ, ಸಬ್ಸ್ಕ್ರೈಬ್ ಬಟನ್ ತುಂಬ ಮುಖ್ಯ. ಓಕೆ, ನಿಮ್ಮ ಚಾನಲಲ್ಲಿ ಹಾಕಲೇಬೇಕು. ಓಕೆ, ದಯವಿಟ್ಟು ಈ ವಿಡಿಯೋನ ನೋಡಿ. ಒಂದು ಫ್ರೀಯಾಗಿ ಸಬ್ಸ್ಕ್ರೈಬ್ ಬಟನ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತೇಳಿ ನಾನು ಹೇಳ್ಕೊಡ್ತೀನಿ. ಅದಕ್ಕೆ ನೀವೇನು ಮಾಡಬೇಕಂದ್ರೆ ಕ್ರೋಮಲ್ಲಿ ಹೋಗ್ಬಿಟ್ಟು ಫ್ರೋ ಫೌಂಡರ್ ಅಂತೇಳಿ ಟೈಪ್ ಮಾಡಿ. ಓಕೆ, ಸೈಡಲ್ಲಿ ಒಂದು ಇವಾಗ ರೆಕಾರ್ಡೆಡ್ ಒಂದು ಪ್ಲೇ ಆಗುತ್ತೆ. ಅದರಲ್ಲಿ ನಿಮಗೆಲ್ಲ ಡಿಟೇಲಾಗಿ ನಾನು ತೋರಿಸಿದ್ದೀನಿ. ಅದನ್ನು ನೋಡಿಬಿಟ್ಟು ನಿಮ್ಗೆ ಬೇಕಾಗಿರೋ ಒಂದು ಸಬ್ಸ್ಕ್ರೈಬ್ ಬಟನ್ ಕ್ರಿಯೇಟ್ ಮಾಡಿ. ಓಕೆ, ಸಬ್ಸ್ಕ್ರೈಬ್ ಬಟನ್ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಚಾನಲ್ಗೆ ನೀವು ಅದನ್ನು ಸೆಟ್ ಮಾಡ್ಕೊಳ್ಳಿ. ಓಕೆ, ಬನ್ನಿ ಇವಾಗ ನಾವು ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡಿ. ಗೈಸ್, ಇವಾಗ ನೀವು ಏನು ಮಾಡಿ ಅಂದರೆ ನಿಮ್ಮ ಫೋನಲ್ಲಿರೋ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿ. ಓಕೆ, ಓಪನ್ ಮಾಡಿ ಆದಮೇಲೆ ಒಂದು ನ್ಯೂ ಪೇಜ್ಗೆ ಹೋಗಿಬಿಟ್ಟು ಅಲ್ಲೇ ಟೈಪ್ ಮಾಡಿ ಫ್ರೋ ಫೌಂಡರ್ ಅಂತೇಳಿ. ಫ್ರೋ ಫೌಂಡರ್ ನೋಡಿ, ಇವಾಗ ಬಂತಲ್ಲ, ಇದನ್ನ ಓಪನ್ ಮಾಡ್ಕೊಳ್ಳಿ. ಫಸ್ಟ್ ಏನು ಸೈಟ್ ಇದೆಯಲ್ಲ ವೆಬ್ಸೈಟ್, ಅದನ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಫ್ರೀ ಅಂಥೇಳಿ ನಿಮ್ಗೇನು ಲಾಗಿನ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಸಿಂಪಲಾಗಿ ಡೈರೆಕ್ಟಾಗಿ ನೀವು ಮಾಡ್ಬೋದು. ಲಾಗಿನ್ ಬೇಕಾದ್ರೆ ಲಾಗಿನ್ ಮಾಡಿ, ಇಲ್ಲ ಅಂದರೆ ಏನು ಮಾಡಿ ನಾರ್ಮಲಾಗಿ ನೀವು ಓಪನ್ ಮಾಡ್ಕೊಂಬಿಡಿ. ಓಕೆ, ಲಾಗಿನ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಇವಾಗ ಫ್ರೀ ಪ್ಲಸ್ ಪ್ರೋ ಅಂತ ಇದೆಯಲ್ಲ, ಈಗ ಹೋಗ್ಬಿಟ್ಟು ಫ್ರೀ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಫ್ರೀ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನೋಡಿ, ಇವಾಗ ಮುಂಚೆನೇ ಕ್ರಿಯೇಟ್ ಮಾಡಿಟ್ಟರು ಇಲ್ಲಿ ನೋಡಿ, ಮಿನಿಮಲ್ ಔಟ್ರೋದ ಒಂದು ಟೆಂಪ್ಲೇಟ್ ಇದೆ. ಓಕೆ, ಹಾಗೆ ತುಂಬ ಟೆಂಪ್ಲೇಟ್ ಇದೆ ನೋಡಿ. ಇವಾಗ ಸಬ್ಸ್ಕ್ರೈಬ್ ಬಟನ್ ಇದೆ, ಇಲ್ಲಿ ಸಬ್ಸ್ಕ್ರೈಬ್ ಬಟನ್ ಇದೆ. ಓಕೆ, ಲೋಗೋದು ಇದೆ, ಕ್ಯಾಶ್ ಸಬ್ಸ್ಕ್ರೈಬ್ ಅನ್ನೋ ಒಂದು ಟೆಂಪ್ಲೇಟ್ ಮಾಡಿಟ್ಟಿದ್ದಾರೆ. ತುಂಬ ಇದರಲ್ಲಿ ಮುಂಚೆನೇ ಕ್ರಿಯೇಟ್ ಮಾಡೋ ಟೆಂಪ್ಲೇಟ್ಸ್ ಇದ್ದಾವೆ. ನಿಮಗೆ ಬೇಕಾಗಿರೋದು ಏನಂದರೆ, ಇವಾಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಬಟನ್ ಅಲ್ವಾ, ಅದಕ್ಕೆ ನಿಮ್ಗೆ ಯಾವ್ದು ಲೈಕ್ ಆಗುತ್ತೆ, ಇಲ್ಲಿ ಒಂದು 4 2 3 ಇದೆ, ಅದರಲ್ಲಿ ನೀವು ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಇವಾಗ ಇಲ್ಲಿದೆ, ನಾನು ಇವಾಗ ಇದನ್ನ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಾದ್ಮೇಲೆ ಕ್ರಿಯೇಟ್ 108 ಪಿಕ್ಸೆಲ್ ಫ್ರೀ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಇವಾಗ ಇಲ್ಲಿ ನೀವು ಒಂದು ಫೋಟೋನ ಸೆಲೆಕ್ಟ್ ಮಾಡಬೇಕು, ಅಂದರೆ ಚಾನಲ್ ಲೋಗೋನ ಹಾಕಬೇಕು. ಓಕೆ, ನಿಮ್ಮ ಗ್ಯಾಲರಿಯಲ್ಲಿ ಹೋಗ್ಬಿಟ್ಟು ಒಂದು ಚಾನಲ್ ಲೋಗೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಸಿಂಪಲಾಗಿ ಇವಾಗ ಏನು ಹಾಕಲ್ಲ, ಹಾಗೆ ಒಂದು ರ್ಯಾಂಡಮ್ ಆಗಿ ನಾನು ಒಂದು ಎಮೋಜಿನ ಹಾಕ್ತಾ ಇದ್ದೀನಿ. ನೀವು ಬೇಕಾದ್ರೆ ನಿಮ್ಮ ಫೋಟೋ ಹಾಕಿ, ನಿಮ್ಮ ಲೋಗೋದಲ್ಲಿ ಫೋಟೋನೇ ಇರಬೇಕು. ಓಕೆ, ನೀವು ಡನ್ ಮಾಡಾಯ್ತು. ಓಕೆ, ಆಯ್ತಲ್ಲ, ಇದಾದಮೇಲೆ ಚಾನಲ್ ನೇಮ್ ಕೊಡಿ. ಓಕೆ, ನಿಮ್ದು ಏನು ಚಾನಲ್ ಇರುತ್ತೆ, ಓಕೆ, ಅದ್ರ ಚಾನಲ್ನ ಇಲ್ಲಿ ಚಾನಲ್ ಹೆಸರನ್ನ ಇಲ್ಲಿ ಟೈಪ್ ಮಾಡಿ. ಓಕೆ, ಟೆಕ್ ನೀತಾ ಅಂತ ಹಾಕ್ತೀನಿ ನಾನು ಇವಾಗ. ಓಕೆ, ಹಾಕಾಯಿತು. ಇದೆಲ್ಲ ಆದಮೇಲೆ ಶೋ ಅಡ್ವಾನ್ಸ್ ಸೆಟ್ಟಿಂಗ್ ಹೋಗಿ, ಬೇರೆ ಇಲ್ಲಿ ಏನು ಮಾಡೋ ಹಾಗಿಲ್ಲ, ಇಷ್ಟೇ ಮಾಡಿಬಿಟ್ಟು ಚೆಕ್ ಪ್ರಿವ್ಯೂ ಅಂತ ಕೊಡಿ. ಓಕೆ, ಸ್ವಲ್ಪ ಟೈಮ್ ತಗೊಳ್ತೀವಿ ಅದಕ್ಕೆ. ನೋಡಿ, ಇವಾಗ ಕ್ರಿಯೇಟ್ ಆಗಿದೆ, ಎಷ್ಟು ಈಸಿಯಾಗಿ ಕ್ರಿಯೇಟ್ ಆಗಿದೆ ನೋಡಿ, ಎಷ್ಟು ತುಂಬ ಚೆನ್ನಾಗಿ ಕಾಣ್ತಿದೆ. ಇದರಲ್ಲಿ ನಿಮ್ಮ ಫೋಟೋ ಏನಾದರೂ ಲೋಗೋದಲ್ಲಿ ಹಾಕಿದ್ರೆ ಇನ್ನೂ ಸೂಪರಾಗಿ ಕಾಣುತ್ತೆ. ಓಕೆ, ತುಂಬ ಚೆನ್ನಾಗಿ ಕಾಣುತ್ತೆ. ನೀವು ಚೆಕ್ ಪ್ರಿವ್ಯೂ ಅಂತಲೂ ಮಾಡ್ಬೋದು. ಓಕೆ, ಏನು ಟೆನ್ಷನ್ ಇಲ್ಲದೇನೆ, ಯಾವುದೇ ಒಂದು ಆ್ಯಪ್ ಯೂಸ್ ಮಾಡ್ತೇನೆ ಜಂಜಟ್ ಇಲ್ಲದೇನೆ ಈಸಿಯಾಗಿ ಫ್ರೀಯಾಗಿ ನೀವು ಇನ್ನೊಂದು ಸಬ್ಸ್ಕ್ರೈಬ್ ಬಟನ್ ಆರಾಮಾಗಿ ಕ್ರಿಯೇಟ್ ಮಾಡ್ಬೋದು. ನೋಡಿ, ಇವಾಗ ಕ್ರಿಯೇಟ್ ಆಯ್ತಲ್ಲ, ಕ್ರಿಯೇಟ್ ಆದಮೇಲೆ ನೆಕ್ಸ್ಟ್ ಅಂತ ಮಾಡಿ, ಪ್ರೊಸೆಸಿಂಗ್ ಆಗುತ್ತೆ. ಪ್ರೊಸೆಸಿಂಗ್ ಆದ ತಕ್ಷಣ ಇಲ್ಲಿ ಒಂದು ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. ಕ್ಯೂ ಅಲ್ಲಿ ಇದೆ, ಇಲ್ಲಿ ಮಾಡಿ ತುಂಬ ಜನ ಯೂಸ್ ಮಾಡ್ತಿರ್ತಾರಲ್ಲ, ಹಾಗಾಗಿ ಸೈಡ್ ಸ್ವಲ್ಪ ಬಿಸಿ ಇರುತ್ತೆ. ಓಕೆ, ನೋಡಿ, ಇವಾಗ ನಮಗೆ ಡೌನ್ಲೋಡ್ ಮಾಡ್ಕೋಬೇಕಲ್ಲ, ಇಲ್ಲಿ 3 ಆಪ್ಷನ್ ಇದ್ದಾವೆ. ಈ 3ರಲ್ಲಿ ನಮಗೆ ಮಾಡಬೇಕಾಗಿರೋದು MP4 ಗ್ರೀನ್ ಬ್ಯಾಕ್ಗ್ರೌಂಡ್, ಅಂದರೆ ಗ್ರೀನಿಂಗ್ ಬ್ಯಾಕ್ಗ್ರೌಂಡಿಂದ ನಾವು ಅದನ್ನು ಸೇವ್ ಮಾಡ್ಕೋಬೇಕು. ಓಕೆ, ಓಪನ್ ಮಾಡಿ ತೋರಿಸ್ತೀನಿ. ನಾನು ಸೇವ್ ಆಗುತ್ತೆ, ಓಪನ್ ಮಾಡಿ ತೋರಿಸ್ತೀನಿ. ಓಕೆ, ನೋಡಿ, ಇವಾಗ ಪ್ಲೇ ಮಾಡ್ತೀನಿ ನಾನು. ಇವಾಗ ನೋಡಿ ಎಷ್ಟು ಈಸಿಯಾಗಿ ಕ್ರಿಯೇಟ್ ಆಗಿದೆ, ತುಂಬ ಚೆನ್ನಾಗಿದೆ. ಓಕೆ,
ಇನ್ನೊಂದ್ಸರಿ ತೋರಿಸ್ತೀನಿ. ಎಷ್ಟು ಸೂಪರಾಗಿ ಕಾಣ್ತದೆ ನೋಡಿ ಫ್ರೆಂಡ್ಸ್. ಆರಾಮಾಗಿ ನೀವು ಇದನ್ನ ಈಸಿಯಾಗಿ ಕ್ರಿಯೇಟ್ ಮಾಡ್ಕೋಬೋದು. ಓಕೆ, ಈ ಥರ ನೀವು ಒಂದು ಸಬ್ಸ್ಕ್ರೈಬ್ ಬಟನ್ನ ನಿಮ್ಮ ಚಾನಲ್ಗೆ ಕ್ರಿಯೇಟ್ ಮಾಡಿಕೊಂಡು ನಿಮ್ಮ ಚಾನಲ್ಗೆ ನೀವು ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಕಾಣುತ್ತೆ. ಓಕೆ, ಇದು ಇಂಪಾರ್ಟೆಂಟು, ಮಾಡಲೇಬೇಕು. ಓಕೆ, ಮತ್ತೆ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ನಿಮ್ಗೆ ಸಿಗ್ತೀನಿ. ಈ ನಿಮಗೆ ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ಗೆ ಪ್ರೆಸ್ ಮಾಡಿ, ಅದರಲ್ಲಿ ಆಲ್ ಸೆಲೆಕ್ಟ್ ಮಾಡಿ ಇದೇ ರೀತಿ ಒಳ್ಳೆ ಇನ್ಫಾರ್ಮೇಷನ್ ಇರೋ ಯೂಟ್ಯೂಬ್ ರಿಲೇಟೆಡ್ ಇರೋ ವಿಡಿಯೋಸ್ ನಿಮಗೆ ಬೇಗನೆ ನೋಡ್ಬೋದು. ಓಕೆ, ಮತ್ತೆ ಸಿಗೋಣ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್. ಜೈ ಹಿಂದ್.